ನಾವಿವಾಗ MLAಗಳು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ನಮಗೇನಿಲ್ಲ. ನಾವೇನಾದರೂ ಲೆಟ್ರ್ ಕೊಟ್ಟರೆ ಸರ್ ನಿಮ್ಗೆ ಯಾಕೆ ಸರ್ ಲೆಟ್ರ್ ಕೊಡಿ ನಾವು ಫಂಡ್ ಹಾಕ್ಕೊಂಡು ಬರ್ತೀವಿ. ಎಷ್ಟು ಧೈರ್ಯವಾಗಿ ಅವ್ರು ಬರ್ತಾರೆ ಅಂತಂದರೆ, ಕೆಲವೊಂದು ಸಲ ಅಭಿವೃದ್ಧಿ ಕೆಲಸಗಳಾದರೆ ಸಾಕು, ಆ ಮಂತ್ರಿಗಳ ಜೊತೆ ಅವ್ರಿಗೆ ಎಷ್ಟು ಒಳ್ಳೆಯ ಸಂಬಂಧಗಳಿರ್ತಾವೋ ಮತ್ತು ಅವರೇನು ರೊಕ್ಕ ಕೊಟ್ಟು ಕೆಲಸ ಹಾಕಿಸ್ಕೊಂಡು ಬರ್ತಾರೆ ಅಥವಾ ಅವರು ಪ್ರೀತಿಯಿಂದ ಅಭಿಮಾನದಿಂದ ಅವ್ರೇನಾದರೂ ಇವ್ರ ಮೇಲೆ ಬಂಧು ಬಳಗ ಅಂತ ಗೊತ್ತಿಲ್ಲ ಆಗಲಿ, ಎಷ್ಟು ನೀಟಾಗಿ ಬಂದುಬಿಟ್ಟು ನೀವು ಒಂದು ಲೆಟ್ರ್ ಕೊಟ್ಟರೆ ಸಾಕು ಸರ್ ನಾವು ಫಂಡ್ ಹಾಕ್ಕೊಂಡು ಬರ್ತೀವಿ ಅನ್ನೋ ಪರಿಸ್ಥಿತಿಗೆ ಈ ಸರ್ಕಾರದಲ್ಲಿ ಬಂದಿರುವಂಥದ್ದು. ಹಣ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ನ್ಯಾಯಬೆಲೆ ಅಂಗಡಿಗಳು ಸ್ಥಗಿತ ಆಗಿಬಿಟ್ಟಿದೆ. ಅವರೇನೋ ಜಿಯೋ ಇಶ್ಯೂ ಮಾಡಿದ್ದಾರೆ, ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಗೆ, ಸಂಜೆ ಮತ್ತು 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ಅವರು ತೆಗಿಲೇಬೇಕು ಅಂತೇಳಿ. ಅವರು ಕಡ್ಡಾಯವಾಗಿ ಅವರು ತೆಗೆದು ಕೂತ್ಕೊಳ್ತಾರೆ. ಅವರು ಅಲ್ಲಿ ಕೊಡಲಿಕ್ಕೆ ಹಕ್ಕಿನೂ ಬೇಕು, ಅಥವಾ ಸರ್ಕಾರಿ ಯೋಜನೆಗಳು ಕೊಡಲಿಕ್ಕೆ ಆ ತಾಯಂದ್ರೆ ಇವಾಗ ಏನಾಗಿದೆ ಅಂದರೆ ಡೆವಲಪ್ಮೆಂಟು ಒಂದು ಕಡೆ ಇಲ್ಲ, ಒಂದು ಕಡೆ ಜನರನ್ನು ಮರಳು ಮಾಡಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದಕ್ಕೂ ಹಣ ಇಲ್ಲ. ಮತ್ತು ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಬಡ್ಜೆಟಲ್ಲಿ 3 ಲಕ್ಷ 4 ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾ ಇರುವಂಥದ್ದು. ಡೆವಲಪ್ಮೆಂಟ್ ವಿಷಯದಲ್ಲಿ ಇವಾಗ ತಾವೇ ಕೇಳ್ತಾ ಇದ್ದೀರಿ, KKRDB ವಿಷಯದಲ್ಲಿ ರಾಯರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಂದರೆ, ಒಂದು ನಾನು ನೇರವಾಗಿ ನಿಮ್ಮಲ್ಲಿ ಹೇಳಬೇಕು ಅಂತಂದರೆ, ರಾಯರೆಡ್ಡಿ ಅವರು ಭಾಳ ಅದೇನು ಅನುಕೂಲ ಕ್ಷೇತ್ರಗಳಂತ ಹೇಳ್ತಾರೆ. ಚಾಣಕ್ಯ ನೀತಿಯಲ್ಲಿ ಜೊತೆಯಲ್ಲಿ ಇರೋರೆಲ್ಲರಲ್ಲೂ ಕೂಡ ಒಬ್ಬರು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಟೆನ್ಷನ್ ಇಟ್ಟು ಪ್ರೆಷರ್ ಮಾಡಿ ಮತ್ತೆ ಆ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡುವಂಥದ್ದು. ಸೊ ಅನುಕೂಲ ಕ್ಷೇತ್ರಗಳಂತೇಳಿ ಚಾಣಕ್ಯ ಇದರಲ್ಲಿ 9 ಕೆಟಗರಿ ನಮಗೆ ಎನಿಮೀಸ್ ಇರ್ತಾರೆ, ಅಂದರೆ ಡೈರೆಕ್ಟ್ ಹೋರಾಟ ಮಾಡೋ ಕ್ಷೇತ್ರಗಳು. ಆ ರೀತಿ ಒಂದೊಂದಾಗಿ ಗೃಹಲಕ್ಷ್ಮಿ ಇದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ನಾನು ನಿನ್ನೆ KDP ಸಭೆ ಮಾಡ್ತೇನೆ. ನಿನ್ನೆ ನಾನು KDP ಸಭೆಯಲ್ಲಿ CDP ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ZP ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ದರೆ ಮುಂಚೆ ದಿನ 1-2 ಕಂತು ಆಗಿಬಿಡ್ತಾರೆ. ಮತ್ತು ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ. ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು 100ಕ್ಕೆ 100 ಸತ್ಯ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆ ಅವರು ಆ 25% ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ವಿಷಯದಲ್ಲಿ ಅವರೇನು ಮತ್ತೆ ಅದನ್ನು ರಾಜಕೀಯಕ್ಕೆ BJPಗೆ ಸಂಬಂಧಪಟ್ಟ ಸ್ವಾಮಿಗಳಂತೇಳಿ ಅವರೇನು ಆರೋಪ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಅವ್ರ ಮನಸ್ಸಾಕ್ಷಿಗೆ ಅವರು ಎದೆ ಮುಟ್ಟಿ ಅವರು ಹೇಳ್ಬೋದು. ಇವತ್ತು ಒಂದು ಸಿಂಪಲಾಗಿ ನಾನು ಹೇಳ್ತೀನಿ ನಿಮಗೆ, ಆನೆಗೊಂದಿ ಉತ್ಸವ ಮಾಡೋ ಮುಂಚೆನೇ ನಾನು ಹೇಳಿದೆ ಅವ್ರಿಗೆ, ನಾನು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಹಣ ಬಿಡುಗಡೆ ಮಾಡಿದರೆ ಮಾತ್ರ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತೇಳಿ. ಇಲ್ಲ ಅಣ್ಣ ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ್ರಿ, ನಾನು ನೋಡ್ಕೊತೀನಿ ಅಂತೇಳಿ ಅನೌನ್ಸ್ ಮಾಡಿ ಕಾರ್ಯಕ್ರಮ ಆಯಿತು. ನಾನು ಕೊಪ್ಪಳ ಮಾಧ್ಯಮ ಸ್ನೇಹಿತರ ಮುಂದೆ, ಗಂಗಾವತಿ ಮಾಧ್ಯಮ ಸ್ನೇಹಿತರ ಮುಂದೆ ಪದೇ ಹೇಳಿದೆ. ನಾನು ಒಬ್ಬ ಆ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಬೈಪಾಸ್ ಸರ್ಜರಿ ಆಗಿರೋದನ್ನು ಕೂಡ ಫೋಟೋ ವಿಡಿಯೋಗಳ ಸಮೇತ ನಾನು ನಿಮ್ಮ ಮುಂದೆನೇ ನಾನು ಇಟ್ಟೆ. ನಾನು ಸನ್ನತ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಅವನು ಹಾರ್ಟ್ ಪ್ರೆಷರ್ಸ್ಗೆ ತಡ್ಕೊಳ್ಳೋಕ್ಕಾಗದೇ ಇರುವಂಥ ಸ್ಥಿತಿ. ಹೌದು, ಅಡ್ಡಾಡ್ತಾ ಇದ್ದಾರೆ. ಇದುವರೆಗೆ ಇನ್ನೂ ಅಮೌಂಟು ಬಿಡುಗಡೆ ಆಗಿಲ್ಲ. ಒಂದು ಅದು ಬಿಟ್ಟು ಮತ್ತೆ ಆನೆಗೊಂದಿ ಉತ್ಸವ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಜೊತೆ ಅವರು ಅನೌನ್ಸ್ ಮಾಡಿ ಅಂತ ಹೇಳಿದರೆ, ನೀವೇ ಅನೌನ್ಸ್ ಮಾಡಿರಿ ಅಂತ ಹೇಳಿದೆ. ತಂಗಡಿಗೆ ಮತ್ತೆ ಅನೌನ್ಸ್ ಮಾಡಿದ್ರು, 27ನೇ ತಾರೀಕು ಏಪ್ರಿಲ್ ಆನೆಗೊಂದಿ ಉತ್ಸವ ಮಾಡ್ತೀವಿ ಅಂತೇಳಿ. ನಾನು ಕ್ಲಿಯರಾಗಿ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 4G ಎಕ್ಸಿಬಿಷನ್ ಸಮೇತ ಹಣ ಬಿಡುಗಡೆ ಮಾತ್ರ ಮಾಡೋಣ ಅಂತೇಳಿ. ಆದರೆ ಏನು ಮಾಡಿದರು, ನನ್ನೊಂದು 36 ದಿವಸಗಳು ನನಗೇನು ಕೋರ್ಟ್ ಕಡೆಯಿಂದ ನನಗೇನು ತೊಂದರೆ ಆಗಿತ್ತು, ಆ ಸಮಯದಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಇಲ್ಲಿ ಶಾಸಕರಿಲ್ಲ ಅನ್ನೋದಕ್ಕೆ ನೀವು ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅವರ ಅನುಪಸ್ಥಿತಿ ಏನಿದೆ ಅದನ್ನು ನಾನು ಪೂರೈಸ್ತೇನೆ, ಒಬ್ಬ ಶಾಸಕರ ಸ್ಥಾನನ ನಾನೇ ನಿಭಾಯಿಸ್ಕೊಂಡು ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಮಾತಾಡಿದರು.
ಆದರೆ ಒಂದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಿನ್ನೆ ನಾನು KDP ಸಭೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳು ಜನಗಳಿಗೆ ತಲುಪ್ತಾ ಇಲ್ಲ. ಆದರೆ ಈ ಗೃಹಲಕ್ಷ್ಮಿ ಇಂಥವೆಲ್ಲದೂ ಕೂಡ ತಾವಿವಾಗ ಏನು ಅನ್ನಭಾಗ್ಯಕ್ಕೆ ಲಾರಿಗಳಿಗೆ ಅಮೌಂಟು ಕೊಡ್ತಾ ಇಲ್ಲ ಅನ್ನೋಂಥದ್ದು ಅದು ಸತ್ಯ. ಅಂದರೆ ಮಾಧ್ಯಮಗಳ ಮುಂದೆ ಹೇಳೋ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಮಂತ್ರಿಗಳಿಗಾಗಲಿ ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅಂದರೆ ಮಾತಾಡಬೇಕಂದ್ರೆ ಮಾತಾಡ್ತಾ ಇದ್ದಾರಾಗಲಿ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗ್ತಾ ಇದೆ, ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾಳೆ ಬೆಳಗ್ಗೆ ಚುನಾವಣೆ ಬಂದರೂ ಕೂಡ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದವರಿಗೆ ನಾವೇನು 130 150 ಸೀಟ್ ಗೆಲ್ಬೋದನ್ನೋ ನಂಬಿಕೆಯಲ್ಲಿದ್ದೀವೋ ಅದಕ್ಕಿಂತ ಇನ್ನೂ ಹೆಚ್ಚು ಸೀಟಲ್ಲಿ ಜನರು ಗೆಲ್ಲಿಸೋದಕ್ಕೆ ತುದಿಗಾಲ ಮೇಲೆ ಇವತ್ತು BJPನ ಗೆಲ್ಲಿಸಲೇಬೇಕನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಇವರು ಎಡವಟ್ಟುಗಳು, ಇವರು ಭ್ರಷ್ಟಾಚಾರ, ಇವ್ರ ಮಾತುಗಳಂದರೆ ಅವ್ರ ಪಕ್ಷದ ಶಾಸಕರುಗಳೇ ಇವತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹಿಡಿದು ಎಲ್ಲ ಮಂತ್ರಿಗಳ ಮೇಲೆ, ಜಮೀರ್ ಅಹ್ಮದ್ ಮೇಲೆ ಅವ್ರು ಮಾಡಿರೋಂಥ ಒಂದು ಆರೋಪಗಳಾಗಿರ್ಬೋದು. ಅಂದರೆ ಇವತ್ತು ಮನೆಗಳಿಗೆ ಇವತ್ತು ನೀವೇನಾದರೂ ಮಾಧ್ಯಮ ಸ್ನೇಹಿತರು ತಾವು ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ಮಾತಾಡಿದ್ರೆ ಪಬ್ಲಿಕ್ ನೇರವಾಗಿ ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತೊಂದು ಮನೆ ಕಟ್ಕೋಬೇಕು ಅಂದರೆ ಇಷ್ಟು ಪರ್ಸೆಂಟೇಜ್ ಕೊಟ್ರೇ ಮನೆ ಅಂತೇಳಿ. ಇವಾಗ ನಮ್ಮ ಹತ್ರ ಶಾಸಕರ ಹತ್ರ ಕಾಂಟ್ರಾಕ್ಟರ್ಗಳು ಲೆಟ್ರ್ಗಳು ತೊಗೊಂಡ್ಬರ್ತಾ ಇದ್ದಾರೆ. ಏನಂತೇಳಿ ಸಾಹೇಬರಿಗೆ ಹೇಳ್ಬಿಟ್ಟು ಒಂದು ಲೆಟ್ರ್ ಇಸ್ಕೊಟ್ಬಿಟ್ರೆ ನಾವು ಹೋಗಿ ಫಂಡ್ ಹಾಕ್ಕೊಂಡು ಬರ್ತೀನಿ ಅಂತೇಳಿ.